ಎಸ್ಐಟಿ ಮುಂದೆ ಎಚ್ಡಿಕೆ ಹಾಜರನ್ನುವಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಮುಂದೆ ಕುಮಾರಸ್ವಾಮಿ ಹಾಜರಾಗ್ತಾರೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಾಕಷ್ಟು ಕುತೂಹಲ ಮೂಡಿಸಿದಂತ ಪ್ರಕರಣ ಇದು. ಕುಮಾರಸ್ವಾಮಿಗೆ ಮುಳುವಾಗುತ್ತೆ, ಸಂಕಷ್ಟ ಎದುರಾಗುತ್ತೆ ಅಂತಾನೆ ಬಿಂಬಿಸಿರ್ತಕ್ಕಂತ ಪ್ರಕರಣ ಇದು. ಹಾಗಾಗಿ ಇವತ್ತು ಎಸ್ಐಟಿ ಮುಂದೆ ಕುಮಾರಸ್ವಾಮಿ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯ ಎಚ್ಡಿಕೆಗೆ ಜಾಮೀನನ್ನ ಮಂಜೂರು ಮಾಡಿತ್ತು. ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಕುಮಾರಸ್ವಾಮಿ ಅವರು ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಇವತ್ತು ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಸದ್ಯ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಯಾಕಂದ್ರೆ ನಿನ್ನೆಯಷ್ಟೇ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತ್ತು. ಷರತ್ತಿನಂತೆ ತನಿಖೆಗೆ ಸಹಕರಿಸುವುದಕ್ಕೆ ಇವತ್ತು ಎಚ್ಡಿಕೆ ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವಾಗ ಬಂಧನದ ಭೀತಿ ಎದುರಾಗಿತ್ತೋ ಆಗಲೇ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈನ ಮಾಡಿದ್ರು. ನಿನ್ನೆಯಷ್ಟೇ ಬೆಂಗಳೂರು ಸೆಷನ್ಸ್ ನ್ಯಾಯಾಲಯ ನಿರೀಕ್ಷಣಾ ಜಾಮೀನನ್ನ ಕೂಡ ಮಂಜೂರು ಮಾಡಿತ್ತು. ಜೊತೆಗೆ ಕಂಡೀಷನ್ಸ್ ಕೂಡ ಹಾಕಿತ್ತು. ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುವಾಗ ಸಹಕಾರ ಕೊಡಬೇಕು ಅನ್ನುವಂತ ಕಂಡೀಷನ್ಸ್ ಕೂಡ ಇತ್ತು. ಆ ಒಂದು ನಿಟ್ಟಿನಲ್ಲಿ ತನಿಖೆಗೆ ಸಹಕರಿಸೋದಕ್ಕೆ ಇವತ್ತು ಎಚ್ಡಿಕೆ ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ರಿಪೋರ್ಟರ್ ರಿಯಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಿಯಾಜ್, ಎಸ್ಐಟಿ ಮುಂದೆ ಕುಮಾರಸ್ವಾಮಿ ಹಾಜರಾಗ್ತಾರೆ ಅಂತ ಮಾಹಿತಿ ಇದೆ. ಎಷ್ಟು ಗಂಟೆಗೆ ಹಾಜರಾಗ್ತಾರೆ, ಯಾವ ರೀತಿ ತನಿಖೆ ನಡೀಬಹುದು, ಏನ್ ಕತೆ? ರೂಪ 2015ರ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಂತ ಅವಧಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆಯುಕ್ತರಾಗಿದ್ದಂತಹ ಗಂಗಾರಾಮ್ ಬಡೇರಿಯರನ್ನ ಕರ್ತವ್ಯ ನಿರತರಾಗಿದ್ದ ವೇಳೆಯಲ್ಲಿ ಐಎಎಸ್ ಅಧಿಕಾರಿ ಗಂಗಾರಾಮ್ ಬಡೇರಿಯನ್ನ ಮೊನ್ನೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಅವರ ಬಂಧನ ಆಗ್ತಾ ಇದ್ದ ಹಾಗೆ ಬಂಧನದ ಭೀತಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ರು. ಅದರಂತೆ ನಿನ್ನೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಜಾಮೀನನ್ನು ಕೂಡ ಮಂಜೂರು ಮಾಡಿದೆ. ಒಂದ್ ರೀತಿ ಸೆಷನ್ಸ್ ಕೋರ್ಟ್ ಷರತ್ತುಬದ್ಧ ಜಾಮೀನಿನ ಮೇರೆಗೆ ಅವರಿಗೆ ಜಾಮೀನು ಮಂಜೂರು ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಷರತ್ತಿನಂತೆ ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಕುಮಾರಸ್ವಾಮಿ ಅವರು ಹಾಜರಾಗಲಿಕ್ಕಿದ್ದಾರೆ. ರೂಪ ಇಂದು ಮುಂಜಾನೆ ಅವರನ್ನು ಭೇಟಿ ಮಾಡುವ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡುವ ಸಾಧ್ಯತೆಗಳು ಕೂಡ ಇದ್ದು ಎಲ್ಲ ರೀತಿಯ ತನಿಖೆಗೆ ಸಹಕರಿಸ್ತೇನೆ ಎಂಬಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇನ್ನು ಈಗಾಗಲೇ ಅವರು ಕೂಡ ತನ್ನ ಮೇಲೆ ಇದು ಜನರ ಮುಂದೆ ನನ್ನನ್ನು ಬಿಂಬಿಸ್ಲಿಕ್ಕೆ ಈ ರೀತಿ ಒಂದು ಆರೋಪವನ್ನು ಹೊರಿಸ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಹೇಳ್ತಾ ಇದ್ರು. ನಿನ್ನೆ ರಾಜ್ಯದಲ್ಲಿ ಓಕೆ, ಥ್ಯಾಂಕ್ ಯು ರಿಯಾಜ್ ತಮ್ಮ ಡೀಟೇಲ್ಸ್ಗಾಗಿ.